ನಾರ್ತ್ ಇಂಡಿಯಾದಲ್ಲಿ ಯಾರಾದರೂ ಇವತ್ತು ರಾಜ್ಮಾ ಚಾವಲ್ ಮಾಡಿದೀವ್ರಿ ಅಂದ್ರೆ ನಿಮ್ಮನೇಲಿ ಇವತ್ತು ಗೆಸ್ಟ್ ಬಂದಿದ್ದಾರಾ ಅಂತ ಕೇಳ್ತಾರೆ. ಅಷ್ಟು ಸ್ಪೆಷಲ್ ಇದು. ಕರ್ನಾಟಕದಲ್ಲಿ ರಾಜ್ಮಾ ಅಂತ ಯಾರು ಅಷ್ಟು ಹೇಳಲ್ಲ, ಬಟ್ ಕೆಂಪು ಹುರುಳಿ ಇಲ್ಲ ಕಿಡ್ನಿ ಬೀನ್ಸ್ ಅಂತ ಹೇಳ್ತಾರೆ. ಸೊ ನಿಮ್ಗೆ ಇವತ್ತು ಕಿಡ್ನಿ ಬೀನ್ಸ್ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ. ನಾನಿಲ್ಲಿ 250 ಗ್ರಾಮ್ಸ್ ಅಷ್ಟು ಹುರುಳಿನ ರಾತ್ರಿ ಇಡೀ ಸೋಕ್ ಮಾಡಿ ಒಂದ್ಸಲ ವಾಶ್ ಮಾಡಿಕೊಂಡು ಒಳ್ಳೆ ನೀರು ಜೊತೆ ಕುಕ್ಕರಲ್ಲಿಟ್ಟು 1-2 ಸ್ಪೂನ್ ಸಾಲ್ಟ್ ಹಾಕ್ಕೊಂಡು ಒಂದು 3-4 ವಿಷಲ್ವರೆಗೂ ಬೇಯಿಸ್ಕೋತೀನಿ. ಮತ್ತು ನೀವು 1.5 ಮೀಡಿಯಮ್ ಸೈಜ್ಡ್ ಈರುಳ್ಳಿನ ಪೆಟಲ್ಸ್ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಳ್ಳಿ. ಅಷ್ಟು ಈರುಳ್ಳಿನೂ ಸ್ವಲ್ಪ ಹೊತ್ತಿಗೆ ಬಿಸಿನೀರಲ್ಲಿ ಬೇಯಿಸೋಣ. ಒಂದು 3-4 ನಿಮಿಷ ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆಗೋವರೆಗೂ ಬೇಯಿಸಬೇಕು. ಓಕೆ, ಈಗ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆಗಿದೆ. ನಾನೀಗ ಗ್ಯಾಸ್ ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ಇದನ್ನು ಆರ್ಲಿಕ್ಕೆ ಬಿಡ್ತೀನಿ. ಜಾರಲ್ಲೇ ಸ್ವಲ್ಪ ಕೂಲ್ ಆಗ್ಲಿಕ್ಕೆ ಬಿಟ್ಟು ಆಮೇಲೆ ಇದರಿಂದ ಥಿಕ್ ಪೇಸ್ಟ್ ಮಾಡ್ಕೋತೀನಿ. ಅದೇ ಜಾರಿಗೆ ಒಂದು ದೊಡ್ಡ ಟೊಮೆಟೊನ ಈ ರೀತಿ ಕಟ್ ಮಾಡಿ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋಣ. ನಂತರ ಈ ಟೊಮೆಟೊ ಪ್ಯೂರಿ ಜೊತೆಗೆ ಒಂದು 3 ಸ್ಪೂನು ಕಿಡ್ನಿ ಬೀನ್ಸ್ ಹಾಕ್ಕೊಂಡು ಅದನ್ನು ಕೂಡ ಗ್ರೈಂಡ್ ಮಾಡ್ಕೊಳ್ಳೋಣ. ಸೊ ನಮ್ಮದು ಸೆಕೆಂಡ್ ಪೇಸ್ಟ್ ಕೂಡ ರೆಡಿ ಆಯಿತು. ಥರ್ಡ್ ಪೇಸ್ಟ್ ಬಂದು ಶುಂಠಿ ಮತ್ತು ಬೆಳ್ಳುಳ್ಳಿದು. ಅದನ್ನು ಜಜ್ಕೊಂಡು ರೆಡಿ ಮಾಡಿ ಇಟ್ಕೋತಾ ಇದ್ದೀನಿ. ಮತ್ತು ಕಿಡ್ನಿ ಬೀನ್ಸ್ ಕುಕ್ ಆದಮೇಲೆ ನೀರಿರುತ್ತಲ್ಲ, ಆ ನೀರನ್ನ ಸುರಿಬೇಡಿ, ಅದನ್ನು ಇಟ್ಕೊಳ್ಳಿ. ಮಿಕ್ಕಿದ ಇಂಗ್ರೀಡಿಯೆಂಟ್ಸ್ ಬಂದು 2 ಪುಲಾವ್ ಎಲೆ, 2 ಹಸಿಮೆಣಸಿನ್ಕಾಯಿ, ನಿಂಬೆಹಣ್ಣು, ಕೊತ್ತಂಬರಿ ಸೊಪ್ಪು. ಅಷ್ಟು ರೆಡಿ ಆದಮೇಲೆ ಒಂದು ದೊಡ್ಡ ಪಾತ್ರೆ ಇಟ್ಕೊಂಡು ಸ್ಟವ್ ಆನ್ ಮಾಡ್ಕೊಳ್ಳೋಣ. ನಂತರ ಆಯಿಲ್ ಹಾಕ್ಕೊಳ್ಳಿ. ನಾನಿಲ್ಲಿ ಆಲಿವ್ ಆಯಿಲ್ ಯೂಸ್ ಮಾಡ್ತಾ ಇದ್ದೀನಿ. ನೀವು ಯಾವುದೇ ಕುಕ್ಕಿಂಗ್ ಆಯಿಲ್ ಕೂಡ ಯೂಸ್ ಮಾಡ್ಬೋದು. ಆಯಿಲ್ ಹೀಟ್ ಆದಮೇಲೆ ಫಸ್ಟ್ ಪುಲಾವ್ ಎಲೆ ಹಾಕ್ಕೊಳ್ಳೋಣ. ಅದಾದಮೇಲೆ ಸ್ವಲ್ಪ ಜೀರಿಗೆ ಸಿಸಲ್ ಆಗೋಕ್ಕೆ ಶುರು ಆಗುತ್ತಲ್ಲ, ಆಗ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಈಗ ಒಂದೊಳ್ಳೆ ಅರೋಮಾ ಬರುತ್ತೆ, ಅಲ್ಲಿವರೆಗೂ ಇದನ್ನು ಸಾಟೆ ಮಾಡ್ತಾ ಇರಿ. ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಈಗ ನಾವು ಮಾಡಿಟ್ಕೊಂಡಿದ್ದಂತಹ ಈರುಳ್ಳಿ ಪೇಸ್ಟ್ ಹಾಕ್ಕೊಳ್ಳೋಣ. ಇದು ಗೋಲ್ಡನ್ ಕಲರ್ ಟರ್ನ್ ಆಗೋವರೆಗೂ ಸಾಟೆ ಮಾಡ್ತಾ ಇರಿ. ಈಗ ಸ್ವಲ್ಪ ಥಿಕ್ ಕೂಡ ಆಗಿದೆ, ಕಲರ್ ಕೂಡ ಬಂದಿದೆ. ನಾವು ಟೊಮೆಟೊ ಪ್ಯೂರಿ ಮಾಡಿಟ್ಕೊಂಡಿದ್ದೀವಲ್ಲ, ಅದನ್ನು ಹಾಕ್ಕೊಳ್ಳೋಣ ಬನ್ನಿ. ಒಂದು 3 to 4 ಮಿನಿಟ್ಸ್ ಇದನ್ನು ಚೆನ್ನಾಗಿ ತಿರುಗಿಸ್ತಾ ಟೊಮೆಟೊ ಕಲರ್ ಲೈಟ್ ಬ್ರೌನ್ ಆಗೋವರೆಗೂ ಬೇಯಿಸ್ಕೊಳ್ಳಿ. ಪ್ಲಸ್ ಅದು ಮಾಯ್ಶ್ಚರ್ ಕಂಟೆಂಟ್ ಎಲ್ಲ ಹೀರ್ಕೊಂಡು ಸ್ವಲ್ಪ ಥಿಕ್ ಆಗಬೇಕು. ಈಗ ಆಗಿದೆಯಲ್ಲ ಹಾಗೆ. ನೆಕ್ಸ್ಟು ಕೆಲವೊಂದು ಸ್ಪೈಸಸ್ ಹಾಕ್ಕೊಳ್ಳೋಕ್ಕಿದೆ. ಯಾವ ಸ್ಪೈಸಸ್ ಅಂತ ಹೇಳ್ತೀನಿ ಬನ್ನಿ. ಮೊದಲಿಗೆ ಒಂದು ಅರ್ಧ ಸ್ಪೂನಷ್ಟು ಹಳದಿ ಹಾಕ್ಕೊಳ್ಳಿ. ಮತ್ತು ನಿಮ್ಗೆ ಎಷ್ಟು ಸ್ಪೈಸ್ ಬೇಕೋ ಅದ್ರ ಅಕಾರ್ಡಿಂಗ್ಲಿ ಖಾರದ ಪುಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಆಲ್ಮೋಸ್ಟ್ 1.5 ಸ್ಪೂನ್ ಅಷ್ಟು ಹಾಕ್ಕೊಂಡಿದ್ದೀನಿ. ಅದನ್ನು ಹಾಗೆ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡೋಣ. ನೆಕ್ಸ್ಟು 1.5 ಸ್ಪೂನಷ್ಟು ಕೊತ್ತಂಬರಿ ಪುಡಿ ಹಾಗೂ ಅರ್ಧ ಸ್ಪೂನ್ ಗರಂ ಮಸಾಲ. ಈಗ ಮಸಾಲ ಎಲ್ಲ ಗಟ್ಟಿಯಾಗಿ ಪ್ಯಾನ್ ಸೈಡಿಂದ ಅದೆಲ್ಲ ಬಿಟ್ಕೊಂಡು ಬರಬೇಕು, ಅಲ್ಲಿವರೆಗೂ ಸಾಟೆ ಮಾಡೋಣ. ಮತ್ತು ಈರುಳ್ಳಿ ಹಾಗೂ ಟೊಮೆಟೊದು ಅದು ರಾಸ್ ಮೇಲೆ ಏನಿದೆ ಅದೆಲ್ಲ ಹೋಗಬೇಕು. ಅದಕ್ಕೆ ನಾವು ಈರುಳ್ಳಿನ ಬೇಯಿಸಿದ್ದು ಕೂಡ ಮುಂಚೆ. ನೆಕ್ಸ್ಟು 2 ಹಸಿಮೆಣಸಿನ್ಕಾಯಿನ ಉದ್ದುದ್ದ ಕಟ್ ಮಾಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ತುಂಬ ಸ್ಪೈಸಿ ಬೇಡ ಅಂದರೆ ಇದನ್ನು ಸ್ಕಿಪ್ ಕೂಡ ಮಾಡಬಹುದು. ನೆಕ್ಸ್ಟು ಕುಕ್ ಆಗಿರೋ ಕಿಡ್ನಿ ಬೀನ್ಸ್ ಹಾಕ್ಕೋತಾ ಇದ್ದೀನಿ. ಅದರಲ್ಲೇ ಸ್ವಲ್ಪ ನೀರಿದೆಯಲ್ಲ, ಅಷ್ಟು ಮಾತ್ರ ಹಾಕ್ಕೊಳ್ಳೋಣ ಸದ್ಯಕ್ಕೆ. ಅದಾದಮೇಲೆ ಎಷ್ಟು ಥಿಕ್ನೆಸ್ ಬೇಕೋ ಅದ್ರ ಪ್ರಕಾರ ನೀರು ಹಾಕ್ಕೊಳ್ತಾ ಹೋಗೋಣ. ಸದ್ಯಕ್ಕೆ ಬೀನ್ಸ್ ಎಲ್ಲ ಮಸಾಲೆ ಜೊತೆ ಹೊಂದ್ಕೊಳ್ಳೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇರಿ. ಸುಮಾರು 1 ನಿಮಿಷ ಕಂಟಿನ್ಯೂಸ್ ಆಗಿ ಸ್ಟರ್ ಮಾಡಾದಮೇಲೆ ಮಸಾಲ ಎಲ್ಲ ಈಗ ನೀಟಾಗಿ ಹೊಂದ್ಕೊಂಡಿದೆ. ಈಗ ಕುಕ್ ಮಾಡಿದ್ದು ನೀರಿತ್ತಲ್ಲ, ಆ ನೀರನ್ನ ನಿಮಗೆ ಎಷ್ಟು ಥಿಕ್ನೆಸ್ ಬೇಕೋ ಅದ್ರ ಪ್ರಕಾರ ಹಾಕ್ಕೊಳ್ಳಿ. ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ಸಿಮ್ಮಲ್ಲಿಟ್ಟು ಸ್ವಲ್ಪ ಹೊತ್ತಿಗೆ ಲಿಡ್ ಕ್ಲೋಸ್ ಮಾಡೋಣ. ಕಸೂರಿ ಮೇಥಿ ಹಾಕ್ಕೋಬೇಕಿತ್ತು. ಸೊ ಮಧ್ಯದಲ್ಲೊಂದ್ಸಲ ಓಪನ್ ಮಾಡಿ ಚೆನ್ನಾಗಿ ಕ್ರಷ್ ಮಾಡ್ಕೊಂಡಿರೋ ಕಸೂರಿ ಮೇಥಿ ಹಾಕಿಬಿಟ್ಟು ಪುನಃ ಕ್ಲೋಸ್ ಮಾಡ್ತೀನಿ. 30 ಸೆಕೆಂಡ್ಸ್ಗೆ ಒಂದ್ಸಲ ಲಿಡ್ ಓಪನ್ ಮಾಡಿ ಸ್ಟರ್ ಮಾಡ್ತಾ ಇರೋಣ, ಇಲ್ಲಾಂದರೆ ಅದು ಕೆಳಗೆ ಎಲ್ಲ ಉಳ್ಕೊಂಡ್ಬಿಡುತ್ತೆ.
ನೆಕ್ಸ್ಟ್ ನಿಮಗೆ ಟ್ಯಾಂಗಿ ಟೆಕ್ಸ್ಚರ್ ಬೇಕು ಅಂತ ಅಂದರೆ ಒಂದು ಅರ್ಧದಷ್ಟು ಲೆಮನ್ನ ಸ್ಕ್ವೀಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ಗ್ರೇವಿ ಥಿಕ್ ಆಗ್ತಾ ಬರ್ತಿದೆ. ನನಗೆ ಇಷ್ಟು ಗಟ್ಟಿ ಬೇಡ ಅಂತ ಅನ್ನಿಸ್ತು, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡೆ. ಬಟ್ ನಿಮಗೆ ಗಟ್ಟಿನೇ ಇರಲಿ ಅಂತ ಅಂದರೆ ನೀರು ಹಾಕ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊನೆಯದಾಗಿ ಫ್ರೆಶ್ ಕೊತ್ತಂಬರಿ ಸೊಪ್ಪನ್ನ ಸ್ವಲ್ಪ ಮೇಲೆ ಉದುರಿಸ್ಕೊಳ್ಳೋಣ. ಈ ಸ್ಟೇಜಲ್ಲಿ ಸ್ಟೋವ್ ಆಫ್ ಮಾಡ್ಬೋದು, ಯಾಕೆಂದರೆ ನಾವು ಲಿಡ್ ಕ್ಲೋಸ್ ಮಾಡಿದಾಗ ಅದ್ರ ಒಳಗಡೆ ಇನ್ನೂ ಸ್ವಲ್ಪ ಬೇಯುತ್ತೆ. ಕೊನೆಗೂ ಗ್ರೇವಿ ತಯಾರಾಯಿತು. ಥಮ್ಸ್ ಅಪ್. ಈಗ ಇದನ್ನು ಬಿಸಿ ಬಿಸಿ ಅನ್ನದ ಜೊತೆ ಹಾಕ್ಕೊಂಡು ತಿಂತಾ ಇದ್ರೆ ಆಹಾ, ಅದ್ರ ಮಜಾನೇ ಬೇರೆ. ಓಕೆ, ನನಗಂತೂ ಸಿಕ್ಕಾಪಟ್ಟೆ ಹೊಟ್ಟೆ ಹಸಿತಿದೆ, ನಾನು ಹೋಗಿ ಲಂಚ್ ಮಾಡ್ತೀನಿ. ಬಟ್ ನಿಮಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಏನು ಮಾಡಬೇಕು ಗೊತ್ತೇ ಇದೆಯಲ್ಲ, ಲೈಕ್, ಶೇರ್ ಹಾಗೂ ಸಬ್ಸ್ಕ್ರೈಬ್. ಥ್ಯಾಂಕ್ ಯು. ನೆಕ್ಸ್ಟ್ ಟೈಮ್ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್.